ಅವರು ನೀರಿನ ದರ ದುಬಾರಿ ಮಾಡಿದರು. ನೀವೆಲ್ಲ ರವಿಕುಮಾರ್ 4 ಜನ ಸೇರಿಕೊಂಡು ಅಲ್ಲಿ ವಾಯ್ಸೂ ಇಲ್ಲ, ಪ್ರತಿಭಟನೆ ಮಾಡಿದರೆ ನೀರಿನ ದರ ಕಡಿಮೆ ಆಯಿತು. ನಿಮ್ಮದು ಮುಗೀತು ಕೆಲಸ. ಇನ್ನು ಪಾಚ್ಕೊಂಬಿಡಿ ಹೋಗ್ಬಿಟ್ಟು. ನೀವೊಂದು ವಿರೋಧ ಪಕ್ಷ ಯಾವ ರೀತಿ ಹೋರಾಟ ಮಾಡಬೇಕು, ಯಾರಾದರೂ ಅಧಿಕಾರ ತಂದುಕೊಟ್ರೆ ಪುಕ್ಷಣ ಕೂತ್ಕೊಂಡ್ಬಿಡ್ತೀರಿ ಬೇಕಿದ್ರೆ ಅಲ್ವಾ? ಯಾಕೆ ಡಿ ಕೆ ಶಿವಕುಮಾರನ್ನು ಕಂಡ್ರೆ ಭಯ ಆಗುತ್ತೆ ನಿಮಗೆ ಟೀಕೆ ಮಾಡೋದಕ್ಕೆ? ಮಾಡಿ ಪಾದಯಾತ್ರೆ. ಆಮೇಲೆ ಡಿ ಕೆ ಶಿವಕುಮಾರ್ದು ನಾಗರಿಕರಿಗೆ ಉಪಕಾರ ಸ್ಮರಣೆ ಇಲ್ಲ. ನೀವೇನು ನಮಗೆ ಉಪಕಾರ ಮಾಡಿದ್ದು? ನಾವು ನಿಮಗೆ ಉಪಕಾರ ಮಾಡಿದ್ದು. ನೀವು ನೋಡಿ ನಮಗೆ ಉಪಕಾರ ಮಾಡಿದ್ದು ಮೊನ್ನೆ ಟಿ ಬಿ ಡ್ಯಾಮ್ನಿಂದ 65 TMC ನೀರು ನಿಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ 136 ಕೊಟ್ಟದಲ್ಲ ನಾವು. ಹಾಲಿಗೂ ರೇಟ್ ಜಾಸ್ತಿ, ಆಲ್ಕೋಹಾಲ್ಗೂ ರೇಟ್ ಜಾಸ್ತಿ, ಪೆಟ್ರೋಲ್ಗೂ ರೇಟ್ ಜಾಸ್ತಿ. ನೀವು ಜಾಸ್ತಿ ಮಾಡುತ್ತೀರಾ, ಮಾಡ್ಕೊಳ್ಳಿ, ಕಟ್ತೀವಿ ನಾವು. ಯಾಕಂದರೆ ನಮ್ಮಿಂದಾಗಿ ನೀವಿರೋದು, ನಿಮ್ಮಿಂದಾಗಿ ಅಲ್ಲ ಯಾರು ಕೂಡ. ಆದರೆ ಆ ರುಬಾಬ್ ಇದೆಯಲ್ಲ, ಅಹಂಕಾರದ ಮಾತಿಲ್ಲ. ಉಪಕಾರ ಸ್ಮರಣೆ ಇಲ್ಲ, ಅವ್ರಿಗೆ ನೆನಪಿರೋದಿಲ್ಲ. ನೀವೇ ನಿಮ್ಮ ಮನೆಯಿಂದ ತಂದು ಕೊಟ್ರ? ನಾವು ಕೊಟ್ಟ ತೆರಿಗೆ ದುಡ್ಡನ್ನು ನಿಮಗೊಂದು ಅವಕಾಶ ಕೊಟ್ಟಿದ್ದೀವಿ, ನೋಡ್ರಪ್ಪ ನೋಡ್ಕೊಳ್ಳಿ ಇಂತ. ಅಷ್ಟೇ ನಿಮ್ಮ ಕೆಲಸ. ಪೊಲೀಸಿನ ತಲೆಯಲ್ಲಿ ಒಂದು ಕ್ಯಾಪು, ಗನ್ನು, ಅದು ಎಲ್ಲ ನಾವು ಕೊಟ್ಟದ್ದೇ. ಉಪಕಾರ ಸ್ಮರಣೆ ಇಲ್ಲ. ಎಂಥ ರುಬಾಬ್ರಿ ಇವರಿಗೆಲ್ಲ. ಹೆಂಗಿದೆ ಅಂತಂದರೆ ಇವ್ರ ಮನೆಯಿಂದೆಲ್ಲ ತಂದಾಕ್ಬಿಟ್ಟು ನಮಗೇನೋ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಬೆಂಗಳೂರು ನೋಡಿ, ರೋಡಲ್ಲಿ ಹೆಣ್ಮಕ್ಕಳನ್ನು ಚುಡಾಯಿಸ್ತಾ ಇದ್ದಾರೆ, ಕೊಲೆ ಆಗ್ತಾ ಇದೆ, ಗಾಡಿ ಕಲಸೀತಾ ಇದ್ದಾರೆ. ನಿಮ್ಮನ್ನು ಆಯ್ಕೆ ಮಾಡೋದಕ್ಕೆ ಉಪಕಾರ ಸ್ಮರಣೆ ಇಲ್ಲ ನಿಮಗೆ. ಸರಿ ಮಾಡಬೇಕಾಗಿತ್ತು ನೀವು. ಈ ನಡುವೆ ನೀರು ದುಬಾರಿ ಯಾಕೆ ಹೇಳ್ಬಿಡ್ತೀನಿ. ಆದಾಯ ಕುಸಿತಗೊಂಡಿದೆ, ಜಲಮಂಡಳಿ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ, ಅದನ್ನು ದಾರಿಗೆ ತರಕ್ಕೆ ಬರ್ತಾ ಇಲ್ಲ ಇವರಿಗೆ. ವಾಲ್ಮೀಕಿ ನಿಗಮದಲ್ಲಿದೆ 90 ಕೋಟಿ ಫುಲ್ ಮೀಲ್ಸು. ದುಡ್ಡಿದ್ದ ಇಲಾಖೆ ಎಲ್ಲ ತಿಂತ ಹೋದರೆ ಮತ್ತೆ ಹೆಂಗೆ ಅಭಿವೃದ್ಧಿ ಮಾಡೋದು? ನೀರು ಪೂರೈಕೆಯಿಂದ ಬರುವ ಬಹುತೇಕ ಆದಾಯ ಖರ್ಚಾಗ್ತಾ ಇದೆ, ಓಕೆ. ಜಲಮಂಡಳಿ ಆದಾಯ 70% ಕರೆಂಟ್ ಬಿಲ್ಗೆ ವ್ಯಯ ಆಗ್ತಾ ಇದೆ, ಓಕೆ. ಮಾಸಿಕ 110 ಕೋಟಿ ಆದಾಯದಲ್ಲಿ 80 ಕೋಟಿ ಕರೆಂಟ್ ಬಿಲ್ಗೆ ಹೋಗ್ತಾ ಇದೆ, ಓಕೆ. ಜಲಮಂಡಳಿ ಸಿಬ್ಬಂದಿ ವೇತನ, ಕೊಳವೆಬಾವಿ ಕಾಮಗಾರಿ ವೆಚ್ಚ, ಆರ್ಥಿಕ ವೆಚ್ಚ ಸರಿದೂಗಿಸಲು ನೀರಿನ ದರ ಏರಿಕೆಗೆ ಪ್ರಸ್ತಾವನೆ. ಗೃಹ ಬಳಕೆಯ ನೀರಿನ ಮೇಲೆ 30% ರಿಂದ 40% ಏರಿಕೆ ಸಾಧ್ಯತೆ. ವಾಣಿಜ್ಯ ಬಳಕೆ ನೀರಿನ ದರ 45% ದರ ಹೆಚ್ಚಿಸುವ ಸಾಧ್ಯತೆ. ದರ ಹೆಚ್ಚಿಸಿಯೇ ಮಾಡಬೇಕು ಅಂತಂದರೆ ನೀವುಗಳು ಯಾಕೆ ದೊಡ್ಡ ದೊಡ್ಡ ಕಿರೀಟ ತೊಟ್ಟವರು? ಅಲ್ಲಿ ಪಾಪ ಅಲ್ಲಿ ಯಾರೋ ರಿಕ್ಷಾ ಓಡಿಸ್ತಾ ಇರ್ತಾರಲ್ಲ, ಅವರನ್ನು ನಿಮ್ಮ ಜಾಗದಲ್ಲಿ ಕುಳಿಸಿ ಅವರು ಹೇಳ್ತಾರೆ, ಏನಪ್ಪ ಏನು ಬೇಕು, ಜಾಸ್ತಿ ದುಡ್ಡು ಬೇಕಾ, ಹಾಕಿ ಟ್ಯಾಕ್ಸು, ಮುಗೀತು. ನೀವು ಯಾಕೆ ಅದಕ್ಕೆ ಉಪಕಾರ ಸ್ಮರಣೆ ಇಲ್ಲದವರು? ಆಯಿತು, ಈ ಸಲ ಆಯ್ತಲ್ಲ, ಜನಕ್ಕೆಷ್ಟೇ ಉಪಕಾರ ಮಾಡಿದರೂ ಅದನ್ನು ಅವರು ನೆನಪಿಟ್ಕೊಳ್ಳೋದಿಲ್ಲ. ಹಾಗಾಗಿ ಸರ್ಕಾರದ ದರ ಹೆಚ್ಚಳದಂಥ ನಿರ್ಧಾರಗಳನ್ನು ನಾವು ಬೇಗನೆ ಕೈಗೊಳ್ತೇವೆ. ಅದು ಅನಿವಾರ್ಯ ಕೂಡ ಆಗಿದೆ. ಸದ್ಯದಲ್ಲೇ ನೀರಿನ ದರವನ್ನು ನಾವು ಹೆಚ್ಚಿಸ್ತೇವೆ. ಹೆಚ್ಚಿಸಿ, ಯಾರು ಬೇಡ ಅಂತ ಹೇಳಿಲ್ಲ. ಯಾರು ಎಷ್ಟೇ ವಿರೋಧ ಮಾಡಿದರೂ ನಾವು ನೀರಿನ ದರವನ್ನು ಹೆಚ್ಚಿಸ್ತೇವೆ, ಹೆಚ್ಚಿಸಿ. ಉಪಮುಖ್ಯಮಂತ್ರಿ ಹೇಳಿದಂಥ ಮಾತು. ಆದರೆ ಒಂದು ಮಾತು ಹೇಳ್ತಾರೆ, ಉಪಕಾರ ಸ್ಮರಣೆ ಇಲ್ಲ ನಿಮಗೆ ಅಂತೇಳಿ. ಯಾರ್ರೀ ನೀವು ಅದನ್ನು ಹೇಳೋಕ್ಕೆ? ಉಪಕಾರ ಸ್ಮರಣೆ ಇಲ್ಲ, ಉಪಕಾರ ಸ್ಮರಣೆ ಇಲ್ಲ ಅಂದರೆ ಏನು ಮಾಡಬೇಕಿತ್ತಂತೆ ನಿಮಗೆ? ನಾವೆಲ್ಲ ಬಂದು ನಿಮ್ಮ ಮನೇಲಿ ಜಿತದಳಾಗಬೇಕಾಗಿತ್ತಾ? ನಾವು ಓಟ್ ಹಾಕಿದ ಕಾರಣಕ್ಕಾಗಿ ನೀವು ಇಲ್ಲಿದ್ದೀರಿ. ಹಾಗಿದ್ರೆ ನೋಡೋಣ, ನಿಮ್ಮೆಲ್ಲ ಆಸ್ತಿಯನ್ನು ದಾನ ಮಾಡಿಬಿಟ್ಟು ರಾಜಕೀಯ ಬಿಟ್ಬಿಟ್ಟು ಮತ್ತಷ್ಟು ಗಳಿಸಿ ನೋಡೋಣ ನೀವು ದುಡ್ಡನ್ನು. ಆಗಲ್ಲ ತಾನೇ? ರಾಜಕೀಯ ಬೇಕು ತಾನೇ? ರಾಜಕೀಯ ಬೇಕು ಅಂತಂದ್ರೆ ನಾವು ಓಟ್ ಹಾಕ್ಬೇಕು ತಾನೇ? ಉಪಕಾರ ಸ್ಮರಣೆ ನಿಮ್ಗೆ ಇರಬೇಕಾಗಿರೋದು. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಮೊದಲು. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಡೋದಷ್ಟೇ. ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ ಅವರೆಲ್ಲ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಡೋದಷ್ಟೇ. ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ ಅವರೆಲ್ಲ. ನೀರು ಬತ್ತು ಇಲ್ಲ ಅಂದರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಎಷ್ಟು ಕಷ್ಟ ಆಗಿದೆ ಅನ್ನೋದು ಅವ್ರಿಗೆಲ್ಲ ಅರಿವಿಲ್ಲ. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ತಿದ್ದವ್ರು ಇರ್ತಾರೆ. ನೋಡೋಣ, ನನಗೆ ಮೀಡಿಯಾವರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವರಾರು ಬೈಲಿ, ನಾನಂತೂ ನೀರು ಬೆಲೆ ಏರ್ಸೋನೆ. ಈ ಸರ್ಕಾರ ಬಂದ ಮೇಲೆ ಇವತ್ತು ನೀರಿನ ದರ, ನೀವು ಮನೆಗೆ ಹೋಗಿ ಟಿವಿ ನೋಡೋವಷ್ಟೊತ್ತಿಗೆ ನೀರಿನ ದರ ಹೆಚ್ಚಾಗಿರುತ್ತೆ. ಹೋಗಿ ಮನೆಗೆ ಹೋಗಿ ನೋಡಿ, ಟಿವಿ ನೋಡಿ. ಏನ್ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದಾರೆ ಈಗ ಆಲ್ರೆಡಿ. ನೀರಿನ ದರ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ, ಅಲ್ಲ ಸಾರಿ ಡಿ ಕೆ ಶಿವಕುಮಾರ್. ಈ ಸರ್ಕಾರ
ಬೆಲೆ ಏರಿಕೆ ಮಾಡೋದಕ್ಕೋಸ್ಕರ, ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರ ಸೈಟ್ಗಳನ್ನ ಲೂಟಿ. ಹೌದು, ಅವ್ರದ್ದು ನೀರಿನ ದರ ದುಬಾರಿ ಮಾಡಿದರು. ನೀವೆಲ್ಲ ರವಿಕುಮಾರ್ 4 ಜನ ಸೇರಿಕೊಂಡು ಅಲ್ಲಿ ವಾಯ್ಸು ಇಲ್ಲ, ಹಾಂ, ಪ್ರತಿಭಟನೆ ಮಾಡಿದರೆ ನೀರಿನ ದರ ಕಡಿಮೆ ಆಯಿತು. ನಿಮ್ಮದು ಮುಗೀತು ಕೆಲಸ, ಇನ್ನು ಪಾಚ್ಕೊಂಬಿಡಿ ಹೋಗ್ಬಿಟ್ಟು. ನೀವೊಂದು ವಿರೋಧ ಪಕ್ಷ ಯಾವ ರೀತಿ ಹೋರಾಟ ಮಾಡಬೇಕು, ಯಾರಾದರೂ ಅಧಿಕಾರ ತಂದುಕೊಟ್ರೆ ಪುಕ್ಷಣ ಕೂತ್ಕೊಂಡ್ಬಿಡ್ತೀರಿ ಬೇಕಿದ್ರೆ ಅಲ್ವಾ? ಯಾಕೆ ಡಿ ಕೆ ಶಿವಕುಮಾರನ್ನು ಕಂಡ್ರೆ ಭಯ ಆಗುತ್ತೆ ನಿಮಗೆ ಟೀಕೆ ಮಾಡೋದಕ್ಕೆ? ಮಾಡಿ ಪಾದಯಾತ್ರೆ. ಆಮೇಲೆ ಡಿ ಕೆ ಶಿವಕುಮಾರ್ದು ನಾಗರಿಕರಿಗೆ ಉಪಕಾರ ಸ್ಮರಣೆ ಇಲ್ಲ. ನೀವೇನು ನಮಗೆ ಉಪಕಾರ ಮಾಡಿದ್ದು? ನಾವು ನಿಮಗೆ ಉಪಕಾರ ಮಾಡಿದ್ದು. ನೀವು ನೋಡಿ, ನಮಗೆ ಉಪಕಾರ ಮಾಡಿದ್ದು ಮೊನ್ನೆ ಟಿ ಬಿ ಡ್ಯಾಮ್ನಿಂದ 65 TMC ನೀರು ನಿಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ 136 ಕೊಟ್ಟದಲ್ಲ ನಾವು. ಹಾಲಿಗೂ ರೇಟ್ ಜಾಸ್ತಿ, ಆಲ್ಕೋಹಾಲ್ಗೂ ರೇಟ್ ಜಾಸ್ತಿ, ಪೆಟ್ರೋಲ್ಗೂ ರೇಟ್ ಜಾಸ್ತಿ. ನೀವು ಜಾಸ್ತಿ ಮಾಡುತ್ತೀರಾ, ಮಾಡ್ಕೊಳ್ಳಿ, ಕಟ್ತೀವಿ ನಾವು. ಯಾಕಂದರೆ ನಮ್ಮಿಂದಾಗಿ ನೀವಿರೋದು, ನಿಮ್ಮಿಂದಾಗಿ ಅಲ್ಲ ಯಾರು ಕೂಡ. ಆದರೆ ಆ ರುಬಾಬ್ ಇದೆಯಲ್ಲ, ಅಹಂಕಾರದ ಮಾತಿಲ್ಲ. ಉಪಕಾರ ಸ್ಮರಣೆ ಇಲ್ಲ, ಯಾರಿಗೂ ನೆನಪು ಇರೋದಿಲ್ಲ. ನೀವೇ ನಿಮ್ಮ ಮನೆಯಿಂದ ತಂದು ಕೊಟ್ರಾ? ನಾವು ಕೊಟ್ಟ ತೆರಿಗೆ ದುಡ್ಡನ್ನು ನಿಮಗೊಂದು ಅವಕಾಶ ಕೊಟ್ಟಿದ್ದೀವಿ, ನೋಡ್ರಪ್ಪ ನೋಡ್ಕೊಳ್ಳಿ ಅಂತ, ಅಷ್ಟೇ ನಿಮ್ಮ ಕೆಲಸ. ಪೊಲೀಸಿನ ತಲೆಯಲ್ಲಿ ಒಂದು ಕ್ಯಾಪು, ಗನ್ನು, ಅದು ಎಲ್ಲ ನಾವು ಕೊಟ್ಟದ್ದೇ. ಉಪಕಾರ ಸ್ಮರಣೆ ಇಲ್ಲ. ಎಂಥ ರುಬಾಬ್ರಿ ಇವರಿಗೆಲ್ಲ. ಹೆಂಗಿದೆ ಅಂತಂದರೆ ಇವ್ರ ಮನೆಯಿಂದೆಲ್ಲ ತಂದಾಕ್ಬಿಟ್ಟು ನಮಗೇನೋ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಬೆಂಗಳೂರು ನೋಡಿ, ರೋಡಲ್ಲಿ ಹೆಣ್ಮಕ್ಕಳನ್ನು ಚುಡಾಯಿಸ್ತಾ ಇದ್ದಾರೆ, ಕೊಲೆ ಆಗ್ತಾ ಇದೆ, ಗಾಡಿ ಕಲೆಸೀತಾ ಇದ್ದಾರೆ. ನಿಮ್ಮನ್ನು ಆಯ್ಕೆ ಮಾಡೋದಕ್ಕೆ ಉಪಕಾರ ಸ್ಮರಣೆ ಇಲ್ಲ ನಿಮಗೆ, ಸರಿ ಮಾಡಬೇಕಾಗಿತ್ತು ನೀವು. ಈ ನಡುವೆ ನೀರು ದುಬಾರಿ ಯಾಕೆ ಹೇಳ್ಬಿಡ್ತೀನಿ. ಆದಾಯ ಕುಸಿತಗೊಂಡಿದೆ, ಜಲಮಂಡಳಿ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ, ಅದನ್ನು ದಾರಿಗೆ ತರಕ್ಕೆ ಬರ್ತಾ ಇಲ್ಲ ಇವರಿಗೆ. ವಾಲ್ಮೀಕಿ ನಿಗಮದಲ್ಲಿದ್ದ 90 ಕೋಟಿ ಫುಲ್ ಮೀಲ್ಸು ದುಡ್ಡಿದ್ದ ಇಲಾಖೆ ಎಲ್ಲ ತಿಂತ ಹೋದರೆ ಮತ್ತೆ ಹೆಂಗೆ ಅಭಿವೃದ್ಧಿ ಮಾಡೋದು? ನೀರು ಪೂರೈಕೆಯಿಂದ ಬರುವ ಬಹುತೇಕ ಆದಾಯ ಖರ್ಚಾಗ್ತಾ ಇದೆ, ಓಕೆ. ಜಲಮಂಡಳಿ ಆದಾಯ 70% ಕರೆಂಟ್ ಬಿಲ್ಗೆ ವ್ಯಯ ಆಗ್ತಾ ಇದೆ, ಓಕೆ. ಮಾಸಿಕ 110 ಕೋಟಿ ಆದಾಯದಲ್ಲಿ 80 ಕೋಟಿ ಕರೆಂಟ್ ಬಿಲ್ಗೆ ಹೋಗ್ತಾ ಇದೆ, ಓಕೆ. ಜಲಮಂಡಳಿ ಸಿಬ್ಬಂದಿ ವೇತನ, ಕೊಳವೆಬಾವಿ ಕಾಮಗಾರಿ ವೆಚ್ಚ, ಆರ್ಥಿಕ ವೆಚ್ಚ ಸರಿದೂಗಿಸಲು ನೀರಿನ ದರ ಏರಿಕೆಗೆ ಪ್ರಸ್ತಾವನೆ. ಗೃಹ ಬಳಕೆ ನೀರಿನ ಮೇಲೆ 30% 40% ಏರಿಕೆ ಸಾಧ್ಯತೆ. ವಾಣಿಜ್ಯ ಬಳಕೆ ನೀರಿನ ದರ 45% ದರ ಹೆಚ್ಚಿಸುವ ಸಾಧ್ಯತೆ. ದರ ಹೆಚ್ಚಿಸಿಯೇ ಮಾಡಬೇಕು ಅಂತಂದರೆ ನೀವುಗಳು ಯಾಕೆ ದೊಡ್ಡ ದೊಡ್ಡ ಕಿರೀಟ ತೊಟ್ಟವರು ಅಲ್ಲಿ ಪಾಪ ಅಲ್ಲಿ ಯಾರೋ ರಿಕ್ಷಾ ಓಡಿಸ್ತಾ ಇರ್ತಾರಲ್ಲ, ಅವರನ್ನು ನಿಮ್ಮ ಜಾಗದಲ್ಲಿ ಕೂರಿಸಿ ಅವರು ಹೇಳ್ತಾರೆ, ಏನಪ್ಪ ಏನು ಬೇಕು, ಜಾಸ್ತಿ ದುಡ್ಡು ಬೇಕಾ, ಹಾಕಿ ಟ್ಯಾಕ್ಸು, ಮುಗೀತು. ನೀವು ಯಾಕೆ ಅದಕ್ಕೆ ಉಪಕಾರ ಸ್ಮರಣೆ ಇಲ್ಲದವರು? ಆಯಿತು, ಈ ಸಲ ಆಯ್ತಲ್ಲ.